ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ದಾಳಿ ಪ್ರತಿದಾಳಿಗಳು ಸತತ 10 ದಿನಗಳಿಂದಲೂ ಕೂಡ ಆಗ್ತಾ ಇತ್ತು. ಬಟ್ ಯಾವಾಗ ಅಮೆರಿಕ ಎಂಟ್ರಿ ಕೊಟ್ಟು ಇರಾನ್ನ ಪ್ರಮುಖ ಅಣ್ವಸ್ತ್ರ ನೆಲೆಗಳನ್ನ ಧ್ವಂಸ ಮಾಡ್ತೋ ಅಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ ಅಂದ್ರೆ ಇಲ್ಲ, ಇರಾನ್ ಕೂಡ ತನ್ನ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಅಮೆರಿಕ ಮೇಲೆ. ಬಟ್ ಈಗ ಮುಂದುವರೆದ ಭಾಗ ಮೂರು ದೇಶಗಳ ಮಧ್ಯೆ ಈ ರೀತಿ ದಾಳಿ ಪ್ರತಿದಾಳಿಗಳಾಗ್ತಾ ಇದ್ದ ಹೊತ್ತಲ್ಲೇ ಸಹಜವಾಗಿ ಆತಂಕ ಇತ್ತು, ಮೂರನೇ ಮಹಾಯುದ್ಧ ಆಗ ಹೋಗುತ್ತಾ ಈ ಸನ್ನಿವೇಶಗಳು ನಿರ್ಮಾಣ ಆಗಿರೋದ್ರಿಂದ ಇಂಥದ್ದೊಂದು ಅನುಮಾನ ಇತ್ತು. ಬಟ್ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳೋ ಪ್ರಕಾರ ಕದನ ವಿರಾಮ ಘೋಷಣೆಯಾಗಿದೆಯಂತೆ. ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ ಎನ್ನುವಂತಹ ವಿಚಾರ, ಎರಡೂ ದೇಶಗಳು ಕೂಡ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದೆ ಅಂತ ಹೇಳಲಾಗ್ತಾ ಇದೆ. 12 ದಿನಗಳ ಭೀಕರ ಯುದ್ಧ ಅಲ್ಲಿಗೆ ಕೊನೆಯಾಯ್ತಾ? ಇರಾನ್ ಮತ್ತು ಇಸ್ರೇಲ್ಗೆ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಧನ್ಯವಾದ ಹೇಳ್ತಿದ್ದಾರೆ. ಶಾಂತಿ ಒಪ್ಪಂದಕ್ಕೆ ಮುಂದೆ ಬಂದಿದ್ದಕ್ಕೆ, ಕದನ ವಿರಾಮಕ್ಕೆ ಎರಡೂ ದೇಶಗಳು ಸಮ್ಮತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಅನ್ನುವಂತಹ ವಿಚಾರವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಬಟ್ ಎರಡೂ ದೇಶಗಳ ನಿಲುವೇನು ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಕಾರಣ ನಿಜಕ್ಕೂ ಕದನ ವಿರಾಮ ಘೋಷಣೆಯಾಗಿದೆಯಾ, ಎರಡೂ ದೇಶಗಳು ಕೂಡ ಒಪ್ಕೊಂಡಿದೆಯಾ? ಈ ಪ್ರಶ್ನೆಗೆ ಇರಾನ್ ಇಲ್ಲ ಅನ್ನುವಂತಹ ಉತ್ತರ ಕೊಡ್ತಾ ಇದೆ. ನಾವು ಯುದ್ಧ ಪ್ರಾರಂಭ ಮಾಡಿದ್ದಲ್ಲ, ಬದಲಾಗಿ ಇಸ್ರೇಲೇ ಮೊದಲು ಯುದ್ಧ ಪ್ರಾರಂಭ ಮಾಡಿದ್ದು. ಹಾಗಾಗಿ ಇಸ್ರೇಲ್ ಯುದ್ಧ ನಿಲ್ಲಿಸಿದ್ರೆ ಮಾತ್ರ ನಾವು ಕೂಡ ದಾಳಿಯನ್ನ ನಿಲ್ಲಿಸ್ತೀವಿ ಅನ್ನುವಂತಹ ವಿಚಾರವನ್ನ ಇರಾನ್ ಕೂಡ ಹೇಳ್ತಾ ಇದೆ. ಅಲ್ಲಿಗೆ ಇಸ್ರೇಲ್ ಈ ಯುದ್ಧವನ್ನ ಮುಂದುವರಿಸಿದ್ರೆ ನಮ್ಮ ದಾಳಿ ಕೂಡ ಮುಂದುವರಿಯುತ್ತೆ, ಮತ್ತೆ ದಾಳಿ ಪ್ರತಿದಾಳಿಗಳಾಗುತ್ತೆ. ಈ ವಿಚಾರಗಳನ್ನ ಇರಾನ್ ಪ್ರಸ್ತಾಪ ಮಾಡ್ತಾ ಇದೆ. ಸಹಜವಾಗಿ ಈ ಹಿಂದೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈ ರೀತಿ ದಾಳಿ ಆದಾಗ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಭಾರತ ಮಾಡಿದಾಗ ಯಾವ ರೀತಿ ಅಟ್ಯಾಕ್ಗಳು ಪಾಕಿಸ್ತಾನದಿಂದಲೂ ಕೂಡ ಆಗ್ತಾ ಇತ್ತು, ಅದಕ್ಕೆ ನಾವು ಪ್ರತೀಕಾರವನ್ನ ಯಾವ ರೀತಿ ತೀರಿಸ್ಕೊಂಡ್ವಿ ಅನ್ನೋದನ್ನ ಗಮನಿಸಿದ್ವಿ. ಬಟ್ ಅಲ್ಲಿ ಒನ್ಸ್ ಅಗೇನ್ ಇದೇ ಅಮೆರಿಕ ಎಂಟ್ರಿ ಕೊಡುತ್ತೆ, ಶಾಂತಿ ಒಪ್ಪಂದಕ್ಕೆ ಕೇಳ್ಕೊಳ್ಳುತ್ತೆ. ನಾನು ಹೇಳಿದಕ್ಕೆ ಶಾಂತಿ ಒಪ್ಪಂದ ಆಯಿತು, ಕದನ ವಿರಾಮ ಘೋಷಣೆ ಆಯಿತು ಅನ್ನುವಂತಹ ವಿಚಾರವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೇಳಿದಾಗ ಅದನ್ನ ಅಲ್ಲಗಳೆದ್ರು. ಇಲ್ಲ, ಜಸ್ಟ್ ಇದು ಅಲ್ಪ ವಿರಾಮ, ಕದನ ವಿರಾಮ ಅಲ್ಲ, ಪೂರ್ಣ ವಿರಾಮ ಅಂತೂ ಕೊಟ್ಟಿಲ್ಲ. ಬಟ್ ಈಗ ನಾವು ಅಲ್ಪ ವಿರಾಮ ಕೊಟ್ಟಿದ್ದೀವಿ, ಇದರಲ್ಲಿ ಅಮೆರಿಕ ಪಾತ್ರ ಏನೂ ಇಲ್ಲ ಅನ್ನೋ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಬಟ್ ಈಗ ಇರಾನ್ ವರ್ಸಸ್ ಇಸ್ರೇಲ್ ದಾಳಿಯ ಪ್ರತಿದಾಳಿಯ ವಿಚಾರದಲ್ಲೂ ಕೂಡ ಎರಡೂ ದೇಶಗಳ ನಿಲುವು ಏನು ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ.